Hi guys, welcome back to Pallu Vlog. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಏನಮ್ಮ ಹಬ್ಬ ಏಕಾದಶಿ. ವರ್ಷದ ಮೊದಲನೇ ಏಕಾದಶಿ. ಇದು ತಿಂಗಳ ಬರುತ್ತಲ್ವ ಏಕಾದಶಿ, ಆ ಥರ ಹಬ್ಬ ಅಲ್ವತ್ತೆ. ವರ್ಷಕ್ಕೆ ಒಂದೇ ಸತಿ ಬರೋದ? ತಿಂಗಳ ಬರೋದು ಏಕಾದಶಿ ಹಬ್ಬ ಅಲ್ಲ, ಇದು ವರ್ಷಕ್ಕೊಂದ್ಸರಿ ಏಕಾದಶಿ ಹಬ್ಬ. ಕೆಲವ್ರಿಗೆ ಹಬ್ಬ ಇರುತ್ತೆ, ಕೆಲವ್ರಿಗೆ ಹಬ್ಬ ಇರಲ್ಲ. ಆದರೆ ನಮಗೆ ಹಬ್ಬ ಇದೆ, ನಾವು ಮಾಡಬೇಕು. ಹೌದು, ಇವತ್ತು ನನಗೆ ಹಬ್ಬ ಇದೆ. ನಾನು ಆ್ಯಕ್ಚುಲಿ ಕಾಲೇಜ್ಗೆ ಹೋಗ್ಬಿಟ್ಟು ಬಂದೆ, ಒಂದು ಪ್ರೋಗ್ರಾಮ್ ಇತ್ತು, ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದೆ. 5:30 ಆಗಿತ್ತು. ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ. ಆದರೂ ಹಬ್ಬ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಂದರೆ ನಾವು ಈ ಹಬ್ಬದಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ತೋರ್ಸೋಕ್ಕೆ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಉಪವಾಸ ಇದ್ದಾರೆ ನಮ್ಮ ಮಮ್ಮಿ ಟೀ ಮಾಡಿದ್ದಾರೆ, ಆದರೆ ಏನೋ ಕುಡ್ದಿಲ್ಲ ನೋಡಿ, ಮಾಡಿಕ್ಕಿದ್ದಾರೆ, ಏನೋ ಕುಡ್ದಿಲ್ಲ. ಹಾಗೆ ನಾಳೆ ಊಟಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು. ಇವತ್ತು ಫಸ್ಟ್ ಡೇ, ನಾಳೆನೂ ಇರುತ್ತೆ, 2 ಡೇಸ್ ಹಬ್ಬ. ಸೊ ಫಸ್ಟ್ ಡೇ ಅಂದರೆ ಇವತ್ತು ರಾತ್ರಿಗೆ ಎಡೆ ಹಾಕ್ತೀವಿ ದೇವರಿಗೆ. ಇವತ್ತಿನ ರಾತ್ರಿಗೆ ಫುಲ್ ಫ್ರೂಟ್ಸ್ನ ಎಡೆ ಹಾಕ್ತಾರೆ. ಸೊ ಅದಕ್ಕೆ ಮಮ್ಮಿ ಎಲ್ಲ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ರವೆ ಉಂಡೆನೂ ಕೂಡ ಮಾಡ್ತಾರೆ ಈ ಹಬ್ಬಕ್ಕೆ. ಸಾಲಿಡ್ ಆಗಿ ಏನೂ ತಿನ್ನಂಗಿಲ್ಲ, ಈ ಥರ ಫ್ರೂಟ್ಸ್ ಅಷ್ಟೇ ತಿನ್ನಬೇಕು. ಆಮೇಲೆ ನಾಳೆ ಅಂದರೆ ಅಡುಗೆ, ಆ್ಯಕ್ಚುಲ್ ಅಡುಗೆ ಏನೆಲ್ಲ ಮಾಡ್ತಾರೆ ಅಂದರೆ ಮಮ್ಮಿ ಕೇಳೋಣ. ಏನೆಲ್ಲ ಮಾಡ್ತಾರೆ, ಏನೆಲ್ಲ ಅಡುಗೆ ಮಾಡ್ತಾರೆ? ಕಾಳು ಸಾರು, ಮುದ್ದೆ, ಪಾಯಸ, ಅನ್ನ, ಚಿತ್ರಾನ್ನ, ಹಪ್ಪಳ, ಬೋಂಡ. ಕರೆಕ್ಟಾ? ಅಷ್ಟನ್ನು ಮಾಡ್ತಾರೆ. ರೂಢಿ ಆಗೋಗ್ಬಿಟ್ಟಿದ್ದಾರೆ, ಸ್ಟಾರ್ಟಿಂಗ್ ಪ್ರಾಬ್ಲಮ್. ಸೊ ಅಷ್ಟನ್ನೆಲ್ಲ ಮಾಡ್ತಾರೆ ಬೆಳಗ್ಗೆ. ದೇವರಿಗೆ ಎಡೆ ಹಾಕಿ ಬೆಳಗ್ಗೆ 6:30-7 ಅಷ್ಟರಲ್ಲಿ ಎಡೆ ಹಾಕಿ ಪೂಜೆ ಮಾಡಿ, ಆಮೇಲೆ ನಾವು ಒಂದು ಎಡೆಯನ್ನು ತಗೊಂಡೋಗಿ ಹಸು ತಿನ್ನಿಸಿ, ಇನ್ನು ಮಿಕ್ಕಿದ ಎಡೆಗಳನ್ನ ನಾವು ತಿನ್ನೋದು. ಈಗ ಸಂಜೆ 3 ಎಡೆ ಹಾಕಬೇಕು, ಬೆಳಗ್ಗೆ 5 ಎಡೆ ಹಾಕಬೇಕು. ಮತ್ತು ಈ ಹಬ್ಬ ಹೇಗೆಲ್ಲ ಆಗುತ್ತೆ ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನಾನು ಯಾವುದೇ ವೀಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಆಲ್ ಬೆಟ್ಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮ್ಮಿ ನೋಡಿ ಹಬ್ಬಕ್ಕೆ ಯಾವ ಥರ ರೆಡಿ ಮಾಡಿದ್ದಾರೆ ದೇವ್ರ ಮನೇನ ಅಂತ. ಹಬ್ಬಕ್ಕೆ ಅಂತ ಅಲ್ಲ, ಯೂಶ್ವಲಿ ನಾವು ದೇವ್ರ ಮನೆ ಹೀಗೆ ಹೂವು ಜೊತೆ ಫುಲ್ಲು ಫಿಲ್ ಮಾಡಿಬಿಟ್ಟಿರ್ತೀವಿ, ಹೀಗೆ ಡೆಕೋರೇಟ್ ಮಾಡೋದು ಸಿಂಪಲ್. ಇದು ಇನ್ನೊಂದು ದೇವ್ರ ಮನೆ, ಇದು ಇಲ್ಲಿ ಬರೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಅಷ್ಟೇ ಇರೋದು. ಹಾಗೆ ಫ್ಯೂ ಐಡಲ್ಸ್ ಇತ್ತು, ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತೀವಿ. ಸೊ 6:30 ಹಂಗೆ ಮಮ್ಮಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಪೂಜೆ ಮಾಡೋ ಮುಂಚೆ ನಾವು ಈ ಥರ 3 ಎಲೆಯಲ್ಲಿ ನಾವೇನೆಲ್ಲ ಫ್ರೂಟ್ಸ್ನ ಕಟ್ ಮಾಡ್ಕೊಂಡಿದ್ವೋ ಅದನ್ನು ಎಡೆಗೆ ಇಕ್ತೀವಿ. ಎಡೆಗಿಟ್ಟು ಆಮೇಲೆ ಪೂಜೆ ಮಾಡೋದು. ಈಗ ಮಮ್ಮಿ ಪೂಜೆ ಮಾಡ್ತಿದ್ದಾರೆ. ಸೊ ಈ ಪೂಜೆ ಮಾಡುವಾಗ ನಂಗೆ ತುಂಬ ಬ್ಲೆಸ್ಡ್ ಅನಿಸ್ತು, ಯಾಕಂದರೆ ಇದು ವರ್ಷಕ್ಕೆ ಒಂದೇ ಸತಿ ಬರೋ ಹಬ್ಬ, ಹಾಗೆ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ ನನಗೆ ತುಂಬಾ ಖುಷಿ ಆಯಿತು. ಈ ಹಬ್ಬಕ್ಕೆ ಎಲ್ಲರೂ ವಿಭೂತಿ ಇಡಬೇಕಂತೆ, ಸೊ ಅದಕ್ಕೆ ನಾನು ಕೂಡ ಇಟ್ಟಿದ್ದೆ. ಸೊ ಹಾಗೆ ಗಗನ್ ಕೂಡ ಬಂದಿದ್ದ ನಮ್ಮ ಮನೆಗೆ. ಹುಡುಗರೆಲ್ಲ ಕೇಳ್ತಿದ್ರಂತೆ ಏನಾಗ್ತಿದ್ದು ಅಂತ, ಅದಕ್ಕೆ ತೋರಿಸ್ಕೊಬರ್ತೀನಿ ಬನ್ನಿ ಅಂತ ಕರ್ಕೊಬಂದಿದ್ದ. ಸೊ ಅವ್ರಿಗೆಲ್ಲ ಒಂದೊಂದು ರವೆ ಉಂಡೆ ಕೊಟ್ವಿ. ಪೂಜೆ ಎಲ್ಲ ಮಾಡಿ ತೀರ್ಥ ತಗೊಳ್ಳೋಕ್ಕೆ ಒಂದು ತೆಂಗಿನಕಾಯಿಯ, ಎಳ್ನೀರು ಹಾಗೆ ತುಳಸಿಗಳನ್ನ ಹಾಕಿದ್ದೀವಿ. ನಮ್ಮ ಮನೆಯಲ್ಲಿ ಏನು ತೀರ್ಥ ಮಾಡಿದ್ವೋ ಅದನ್ನು ಕೂಡ ಪೂಜೆಗೆ ಇಟ್ಟು ಪೂಜೆ ಮಾಡ್ತೀವಿ. ಸೊ ಪೂಜೆ ಎಲ್ಲ ಆದಾದಮೇಲೆ ಪ್ರಸಾದ ಥರ ತೀರ್ಥನ ಕೂಡ ತಗೊತೀವಿ. ಸೊ ಈಗ ಮಮ್ಮಿ ಎಲ್ಲರಿಗೂ ಕೊಟ್ಟರು. ಸೊ ಈಗ ಪಪ್ಪ ಕೊಡ್ತಿದ್ದಾರೆ. ಮಮ್ಮಿಗೆ ಏನು ಅಂದರೆ 3 ಟೈಮ್ಸ್ ಅದ್ರದ್ದು ನೀರು ಹಾಕಿ ಆಮೇಲೆ ಒಂದು ತುಳಸಿ ದಳ ಕೂಡ ಹಾಕಬೇಕು ಅಂತ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಶಿಲ್ಪ ಆಂಟಿ ಹಾಗೆ ರಿಂಕು ಆಂಟಿನೂ ಬಂದಿದ್ದರು. ರಿಂಕು ಆಂಟಿ ಈಗ ನಮ್ಮ ಮನೆಗೆ ಹೊಸ್ದಾಗಿ ಬಂದಿರೋರು, ಅವರು ಕೂಡ ಬಂದಿದ್ದರು. ಸೊ ಈ ಮಗು ಅವ್ರದ್ದೇ, ಇವಳ ಹೆಸರು ಆನ್ವಿ ಅಂತ. ಮಮ್ಮಿ ಅವ್ರಿಗೆ ತೀರ್ಥ ಎಲ್ಲ ಕೊಟ್ಟರು. ಈಗ ನಾನು ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ.
ಶಿಲ್ಪಾ ಆಂಟಿ ಆಗಿ ರಿಂಕು ಆಂಟಿ ಹೋದರು. ಆದರೆ ಆನ್ವಿನ ಇಲ್ಲೇ ಇಟ್ಕೊತೀನಿ, ಸ್ವಲ್ಪ ತಾಡ್ಸ್ಬಿಟ್ಟು ಕಲಿಸ್ತೀನಿ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೆ. ನನಗೆ ಮಮ್ಮಿಗಂತೂ ಮಕ್ಕಳಂದರೆ ತುಂಬಾ ಇಷ್ಟ. ಪೂಜೆ ಎಲ್ಲ ಮಾಡಾದಲ್ಲಿ ನಾವು ಏನು ಎಡೆ ಇಟ್ಟಿರ್ತೀವೋ ಅದನ್ನು ಎತ್ಕೊಂಡು ತಿನ್ನಬೇಕು. ಸೊ ಎಡೆಯಲ್ಲಿ ಏನೂ ಕೂಡ ಬಿಡೋವಾಗಿಲ್ಲ. ನಾವು ಏನೆಲ್ಲ ಇಟ್ಟಿರ್ತೀವೋ ಎಲೆಯಲ್ಲಿ ಅದು ಫುಲ್ಲು ಖಾಲಿ ಮಾಡಿರಬೇಕು. ಸ್ಪ್ರಿಂಗ್ ಆನಿಯನ್ಸ್ ಅಥವಾ ಬಿಡೋವಾಗಿಲ್ಲ ಅದರಲ್ಲಿ. ಹಾಗೆ ನನಗೆ ಫೇವ್ರೇಟ್ ಏನಿತ್ತು ಅಂದರೆ ಹಲಸಿನ ಹಣ್ಣು, ದಟ್ ಇಸ್ ಜಾಕ್ ಫ್ರೂಟ್. ಹಾಗೆ ರವೆ ಉಂಡೆನೂ ಕೂಡ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಮಮ್ಮಿ ಬೆಳಗ್ಗೆಯಿಂದ ಉಪವಾಸ ಇದ್ದರು, ಸೊ ಅದಕ್ಕೆ ಈಗ ಟೊಮೆಟೊ ಬಾತ್ ಮಾಡಿದ್ದಾರೆ. ಏನು ತಿಂದಮ್ಮ ಬೆಳಗ್ಗೆಯಿಂದ? ಏನು ತಿಂದಿಲ್ಲ ಅಮ್ಮ. ಅವಲಕ್ಕಿ, ಟೀ, ಕಾಫಿ? ಅವಲಕ್ಕಿ ತಿಂದಿಲ್ಲ, ಸೌತೆಕಾಯಿ ಮತ್ತು ಒಂದೆರಡು ಪೀಸ್ ಆಪಲ್ ತಿಂದಿದ್ದೆ ಅಷ್ಟು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎದ್ದು ಫ್ರೆಶ್ ಅಪ್ ಆದೆ, ಸೊ ಹಾಗೆ ವಿಭೂತಿ ಕೂಡ ಇಟ್ಕೊಂಡೆ. ಸೊ ಎದ್ದು ಬಂದು ನೋಡೋ ಅಷ್ಟರಲ್ಲಿ ಮಮ್ಮಿ ಅಡುಗೆಗೆ ಮಮ್ಮಿ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟಿದ್ರು. ಯಾಕಂದರೆ ನಾವು ಬೆಳಗ್ಗೆ ನಾನು ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ, ಮಿಥುನ್ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿರಬೇಕು. ಪೂಜೆ ಮಾಡಿ ಆಮೇಲೆ ಹೋಗಬೇಕಿತ್ತು. ಸೊ ಅದಕ್ಕೆ ಏನೆಲ್ಲ ಮಾಡಿದರು ಅಂದರೆ ಕೋಸಂಬರಿ, ಪಾಯಸ, ಸಾಂಬಾರು, ಅನ್ನ, ಚಿತ್ರಾನ್ನ, ಬೋಂಡ, ಹಪ್ಳ ಎಲ್ಲ ಕೂಡ ಮಾಡಿದರು. ಸೊ ನಾವು ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಮಮ್ಮಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಮಾರ್ನಿಂಗು 5 ಎಡೆ ಹಾಕ್ತೀವಿ. ಸೊ ನಾವೇನೆಲ್ಲ ಐಟಮ್ಸ್ ಪ್ರಿಪೇರ್ ಮಾಡಿದ್ವೋ ಅದನ್ನೆಲ್ಲ ಎಡೆಗಿಟ್ಟು ಪೂಜೆ ಮಾಡ್ತೀವಿ. ಸೊ ಮಮ್ಮಿ ಕೂಡ ಫ್ರೆಶ್ ಅಪ್ ಆಗಿ ಬಂದು ಎಲ್ಲ ಪೂಜೆ ಮಾಡ್ತಿದ್ದಾರೆ. ನೋಡಿ, ಮಿಥುನು ಕೂಡ ರೆಡಿಯಾಗಿ ನಿಂತಿದ್ದಾನೆ. ಹಾಗೆ ಪೂಜೆಗೆ ಅತ್ತೆ ಮತ್ತು ಮಾವ ಕೂಡ ಬಂದಿದ್ದರು. ಸೊ ನಾವು ಬಾಕ್ಸಿಗೆ ಹೆಂಗೆ ಕಟ್ಕೊಂಡಿದ್ವಿ ಅಂದರೆ ಒಂದು ರವೆ ಉಂಡೆ, ಬೋಂಡ, ವೈಟ್ ರೈಸ್ ಮತ್ತು ಸಾಂಬಾರು ಕೂಡ ಕಟ್ಕೊಂಡಿದ್ವಿ. ಸೊ ಮಾಡಿರೋ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಇಟ್ ಈಸ್ ಟೂ ಮೆನಿ ಐಟಮ್ಸ್. ಅಷ್ಟೊಂದೆಲ್ಲ ಎತ್ಕೊಂಡೋಗೋಕ್ಕಾಗಲ್ಲ, ಎತ್ಕೊಂಡೋದ್ರೂ ಟೈಮ್ ಇರೋಲ್ಲ ತಿನ್ನೋಕ್ಕೆ. ಸೊ ಅದಕ್ಕೆ ಮಮ್ಮಿ ಬ್ಯುಸಿ ಇದ್ರು ಅಂದ್ಬಿಟ್ಟು ನಾನೇ ಪ್ಯಾಕ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಮಮ್ಮಿನೇ ಮಾರ್ನಿಂಗ್ ಪ್ಯಾಕ್ ಮಾಡೋದು. ಸೊ ಅದೇ ಇವತ್ತು ಮಮ್ಮಿ ಪೂಜೆಗೆ ಬ್ಯುಸಿ ಇದ್ದರು ಅಂದ್ಬಿಟ್ಟು ನಾನೇ ಪ್ಯಾಕ್ ಮಾಡಿಕೊಂಡೆ. ಐ ಗೆಸ್ ಈ ಹಬ್ದಲ್ಲಿ ಅಷ್ಟೇ ನಮಗೆ ಈ ಥರ ಮಾರ್ನಿಂಗ್ಸಲ್ಲಿ ಡಿಫಿಕಲ್ಟ್ ಆಗೋದು. ಯಾಕಂದರೆ ನನಗೆ ಕಾಲೇಜ್ ಇರೋದು 7:45, ಮಿಥುನ್ ಸ್ಕೂಲ್ ಇರೋದು 7:45. ಅಷ್ಟರಲ್ಲಿ ರೆಡಿ ಆಗಿರಬೇಕು, ಹಾಗೆ ಪೂಜೆ ಕೂಡ ಆಗಿರಬೇಕು. ಸೊ ಈಗ ತಿಂದ್ಬಿಟ್ಟು ನಾವು ಕಾಲೇಜ್ಗೆ ಹೋಗಬೇಕು. ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು. ಸೊ ಅದಕ್ಕೆ ಎಡೆಯಲ್ಲಿ ಏನೇನು ಪ್ರಸಾದ ಐತಾ ಅದನ್ನೆಲ್ಲ ತಿಂದು ಬೇಗನೆ ಹೊರಟ್ವಿ. ನಾನು ಈವ್ನಿಂಗ್ ಕಾಲೇಜ್ಗೆ ಹೋಗಿ ಬರೋಷ್ಟರಲ್ಲಿ ಅಜ್ಜಿ ಕೂಡ ಬಂದಿದ್ದರು ಹಬ್ಬಕ್ಕೆ. ಸೊ ಈಗ ನಮ್ಮನೆ ಹತ್ರ ಇರೋದೇ ಒಂದು ಸ್ಯಾರಿ ಶಾಪಿಗೆ ಹೋಗ್ತಾ ಇದ್ದೀವಿ, ಸ್ಯಾರಿ ನೋಡೋಣ ಅಂತ. ಸೊ ಈಗ ನಾನು, ಮಮ್ಮಿ, ಶಿಲ್ಪಾ ಆಂಟಿ, ರಿಂಕು ಆಂಟಿ, ಅಜ್ಜಿ ಎಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ಪುಟ್ಟ ಆನ್ವಿ ಕೂಡ ಬಂದಿದ್ದಾಳೆ. ಇದು ನಾವು ಬಂದಿದ್ದು ಆ್ಯಕ್ಚುಲ್ ಥರ ಶಾಪ್ ಅಲ್ಲ, ಇವರು ಓನ್ ಬಿಲ್ಡಿಂಗಲ್ಲೇ ಒಂದು ಸ್ಮಾಲ್ ರೂಮ್ ಥರ ಗ್ರೌಂಡ್ ಫ್ಲೋರಲ್ಲಿದೆ. ಸೊ ಅಲ್ಲಿ ಸ್ಯಾರಿನೆಲ್ಲ ಇಟ್ಟು ಸೇಲ್ಸ್ ಮಾಡ್ತಾರೆ. ಇವ್ರು ಆ್ಯಕ್ಚುಲಿ ಮರಾಠೀಸು, ರಾಜಸ್ಥಾನಿಂದ. ಸೊ ಇವ್ರು ಸ್ಯಾರೀಸ್ನೆಲ್ಲ ಅಜ್ಮರ ಫ್ಯಾಷನ್ಸಿಂದ ಬಲ್ಕಾಗಿ ಪರ್ಚೇಸ್ ಮಾಡ್ತಾರಂತೆ. ಸೊ ಯಾವ ಥರ ಕ್ವಾಲಿಟಿ ಮೆಟೀರಿಯಲ್ಸ್ ಅಂತ ನೋಡೋಕ್ಕೆ ಇಷ್ಟು ಜನ ಹೋಗಿದ್ವಿ. ಆ್ಯಕ್ಚುಲಿ ನಾವು ಯಾವ ಸ್ಯಾರಿನೂ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಸೊ ನೋಡಬೇಕು ಯಾವುದೆಲ್ಲ ತೊಗೊತೀವಿ ಅಂತ. ಸೊ ಆನ್ವಿನ ನಾನು ಆಟಾಡಿಸ್ಕೊಂಡು ಕುಂತಿದ್ದೆ. ಸೊ ಚಳಿ ಇರೋದ್ರಿಂದ ಅವಳನ್ನ ಫುಲ್ಲು ಪ್ಯಾಕ್ ಮಾಡಿ ಕರ್ಕೊಂಡೋಗಿದ್ವಿ, ಸ್ವೆಟರ್ ಆಮೇಲೆ ಟೋಪಿ ಎಲ್ಲ ಹಾಕ್ಕೊಂಡು. ಸೊ ಮಮ್ಮಿ ನೋಡ್ತಿದ್ದಾರೆ ಯಾವ್ದು ಸ್ಯಾರಿ ಇದೆ ಏನು ಅಂತ ಎಲ್ಲ. ಸೊ ಇವಳು ಅವ್ರ ಅಮ್ಮನ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ತುಂಬ ಗಲಾಟೆ ಮಾಡ್ತಾಯಿದ್ಲು. ಸೊ ಫೋನ್ ತಿರುಗಿಸಿದ ತಕ್ಷಣ ನಗೋದು, ನನ್ನ ಮುಖ ನೋಡೋದು ಮಾಡ್ತಿದ್ಲು. ನನಗಂತೂ ಬೋರ್ ಆಗೋಗಿತ್ತು ಎಷ್ಟು ಸ್ಯಾರಿ ಸೆಲೆಕ್ಟ್ ಮಾಡ್ತಾರೋ ಅಂತ. ಬಟ್ ಸ್ಟಿಲ್ ತುಂಬ ಡಿಸೈನ್ಸ್ ಆ್ಯಂಡ್ ವೆರೈಟೀಸ್ ಆಫ್ ಸ್ಯಾರಿ ಇತ್ತು. ಸೊ ಈಗ ನೋಡಿ ಟೈಮು 7:30 ಆಗಿದೆ. ನಾವು ಆಲ್ಮೋಸ್ಟ್ 5 o'clock ಹಂಗೆ ಬಂದಿದ್ದು. 7:30 ಆದರೂ ಕೂಡ ಏನೋ ಶಾಪಿಂಗ್ ಮಾಡ್ತಿದ್ದಾರೆ. ಆದರೆ ಒಂದು ಸ್ಯಾರಿನೂ ಕೂಡ ಸೆಲೆಕ್ಟ್ ಮಾಡಿರಲಿಲ್ಲ. ಆದರೆ ರಿಂಕು ಆಂಟಿ ಒಂದು ಸ್ಯಾರಿ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ರು, ಒಂಥರ ಗ್ರೀನ್ ಕಲರ್ಸ್ ಥರ ಸ್ಯಾರಿ. ಅವ್ರಿಗೆ ತುಂಬ ಇಷ್ಟ ಆಯ್ತಂತೆ. ಸೊ ಅದಕ್ಕೆ ಹಾಗೆ ಮಮ್ಮಿ ಮತ್ತು ಅಜ್ಜಿ ಕೂಡ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ರು. ಮಮ್ಮಿ ಅಜ್ಜಿಗೆ ತೊಗೊಟ್ರು. ಸೊ ಅದೊಂಥರ ಡಾರ್ಕ್ ಬ್ರೌನಿಷ್ ಕಲರ್. ಸೊ ಅದು ಲಾಸ್ಟ್ ಪೀಸ್ ಇತ್ತು, ಅಜ್ಜಿಗೆ ತುಂಬ ಇಷ್ಟ ಆಗೋಗಿತ್ತು. ಸೊ ಅದಕ್ಕೆ ಆಲ್ಮೋಸ್ಟ್ 8 o'clock ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಹಾಗೆ 2 to 3 ಡೇಸ್ ಆದಮೇಲೆ ಅಜ್ಜಿ ಕೂಡ ಊರಿಗೆ ಹೋಗ್ತೀನಿ ಅಂತ ಹೊರಟರು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಕ್ಚುಲ್ ವಾಯ್ಸ್ದು ಕೊಡೋಕ್ಕಾಗಿಲ್ಲ, ಯಾಕಂದರೆ ಡಿಲೀಟ್ ಆಗೋಗಿದೆ. ಬಟ್ ಸ್ಟಿಲ್ ವೀಡಿಯೋ ವಾಸ್ ದೇರ್. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ.
ಸೊ ಮೇಕ್ ಶೋರ್ ಯು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ನಾನು ಹಾಕೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಲವ್ ಯು ಆಲ್. ಬಾಯ್.